Okay, students, in the last class we have gone through the frustration and the factors that is reason for what are all the reasons for frustration. ಹತಾಶೆ ಮತ್ತು ಹತಾಶೆ ಕಾರಣವಾಗುವ ಅಂಶಗಳನ್ನು ನೋಡಿದೆವು. ಹಾಗೇನೆ ಅದರಲ್ಲೂ ಕೂಡ ಇಂಟರ್ನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಆಂತರಿಕ ಅಂಶಗಳು ಬಾಹ್ಯ ಅಂಶಗಳು ನೋಡಿದ್ವು. ಸೊ ಲೆಟ್ಸ್ ಸಿ ದಿ ಅಬೌಟ್ ದಿ ಕಾನ್ಫ್ಲಿಕ್ಟ್ಸ್. ಇಟ್ ಈಸ್ ಆಲ್ಸೋ ಸ್ಟ್ರೆಸ್ ಟೈಪ್. ಕಾನ್ಫ್ಲಿಕ್ಟ್ಸ್ ಅಂತ ಹೇಳಿದರೆ ಘರ್ಷಣೆ ಅಂತ ಹೇಳ್ತಾರೆ. ಘರ್ಷಣೆ ಅಥವಾ ಸಂಘರ್ಷ ಅಂತ ಹೇಳ್ಬೇಕಾದ್ರೆ ಇಟ್ ಹ್ಯಾಪನ್ಸ್ ಮೆಂಟಲಿ ಆಲ್ಸೋ. ಮೋಸ್ಟ್ ಆಫ್ ದಿ ಟೈಮ್ಸ್ ಕಾನ್ಫ್ಲಿಕ್ಟ್ಸ್ ಇನ್ ದ ಸೆನ್ಸ್ ವಿ ಆರ್ ಥಿಂಕಿಂಗ್ ದಟ್ there are so many conflicts happens in around us in a society, in a sociological meanings, in a societal different two groups or two caste. When there is a conflict between these two causes, when there is a misunderstanding between these two groups is called as a leads to conflicts. That is also called as a conflicts. That is not related to psychology. But in according to psychology, conflicts means ಯಾವಾಗ ಸಂಘರ್ಷಗಳು ಘರ್ಷಣೆಗಳಾಗುವುದು ಅಂತ ಹೇಳಿದ್ರೆ ಏಕಕಾಲದಲ್ಲಿ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೇಕು ಅಥವಾ ಬೇಡಗಳು ಉಂಟಾದಲ್ಲಿ ಅದರ ನಡುವೆ ಆ ಎರಡು ಬೇಕು ಬೇಡಗಳ ಆಯ್ಕೆಯ ಮಧ್ಯೆ ಉಂಟಾಗುವ ಗೊಂದಲವೇ ಘರ್ಷಣೆಯಾಗಿರ್ತದೆ. ವೆನ್ ದೇರ್ ಈಸ್ ಅ two or more than two desired or undesired, likelihood or dislikely objects occurs, the person undergoes to a confusion to opt either or one. This leads to conflicts. Just mind it one thing, when there is a two or more than two desired or undesired, or likely or unlikely or dislikely objects occur, when a person faces a frustration or confusion to opt either or any one thing, that leads to conflict. ಏಕಕಾಲದಲ್ಲಿ ಎರಡು ಅಂಶಗಳು ಅಥವಾ ಎರಡು ಬೇಕು, ಒಂದು ಬೇಕು ಅಥವಾ ಬೇಡ, ಒಂದು ಬೇಕು, ಎರಡು ಬೇಕಾದ ಅಂಶಗಳೇ, ಎರಡು ಬೇಕಾದ ಬಯಕೆಗಳು ಅಥವಾ ಎರಡು ಬೇಡವಾದ ಆಯ್ಕೆಗಳು ಉಂಟಾದಲ್ಲಿ, ಎರಡು ಬೇಡವಾದ ವಸ್ತುಗಳು ಉಂಟಾದಲ್ಲಿ ಆ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಲೇಬೇಕಾದಾಗ ಒಬ್ಬ ವ್ಯಕ್ತಿಗಾಗುವ ಗೊಂದಲವೇ, ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗಾಗುವ ಗೊಂದಲವೇ ಘರ್ಷಣೆ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಸಿ ಹಿಯರ್ ದೇರ್ ಇಸ್ ಅ 3 types of conflicts. Approach avoidance conflict, approach conflicts, avoidance conflict. Okay, let's see approach avoidance conflicts ಅಂದ್ರೆ ಬೇಕು ಬೇಡಗಳ ನಡುವಿನ ಘರ್ಷಣೆ ನೋಡು. ಅಪ್ರೋಚ್ ಅವಾಯ್ಡೆನ್ಸ್ ಬೇಕು ಬೇಡಗಳ ನಡುವಿನ ಘರ್ಷಣೆ. This type of conflicts occur, there is no two options arrives, ಎರಡು ಆಯ್ಕೆಗಳು ಬರುವುದಿಲ್ಲ. This type of conflicts occur, ಈ ತರವಾದ ಘರ್ಷಣೆಗಳು ಬರುವುದು ಯಾವಾಗ ಅಂತ ಹೇಳಿದ್ರೆ when a person is both attracted as well as repelled by the same object, by the same object or a same goal. The person has either he likes at the same time he dislikes the same object. ಅಂದರೆ ಇಲ್ಲಿ ಆಯ್ಕೆಗಳಿರುವುದಿಲ್ಲ, ಒಂದೇ ವಿಷಯದ ಬಗ್ಗೆ ಎರಡು ಅಭಿಪ್ರಾಯವನ್ನು ವ್ಯಕ್ತಿ ತಳೆದಿದ್ರೆ ಅಲ್ಲಿ ಉಂಟಾಗುವ ಗೊಂದಲವನ್ನೇ ಬೇಕು ಬೇಡಗಳ ನಡುವಿನ ಘರ್ಷಣೆ ಅಂತ ಹೇಳ್ತಾರೆ. ಉದಾಹರಣೆಗೆ ನೋಡಿ, ಫಾರ್ ಎಕ್ಸಾಂಪಲ್ ಸಿ ಹಿಯರ್ ದ person has occurs when a person has both attracted and repelled by the same object. Only one object occurs, but he has two feelings related to this. He likes, at the same time he dislikes also. ಇಲ್ಲಿ ಬರುವಂಥ ಬಯಕೆಗಳು ಒಂದೇ ಆಗಿರ್ತದೆ ಬಯಕೆ. ಆ ಬಯಕೆಯ ಬಗ್ಗೆ ವ್ಯಕ್ತಿ ಎರಡು ಅಭಿಪ್ರಾಯವನ್ನು ತಳೆದಿರ್ತಾರೆ. ಅಂದರೆ ಕೆಲವೊಮ್ಮೆ ಇಷ್ಟಪಡ್ತಾರೆ, ಕೆಲವೊಮ್ಮೆ ಬೇಡ ಅಂತಲೂ ಅನಿಸ್ತದೆ. ಫಾರ್ ಎಕ್ಸಾಂಪಲ್, for a safety purpose, some women like to get married. At the same time,
they also hate to get married. Why? Because this marriage snatch their independentness in the sense, ನೋಡಿ, ಉದಾಹರಣೆಗೆ ಕೆಲವು ಮಹಿಳೆಯರು, ಕೆಲವು ಹುಡುಗಿಯರು ಸೇಫ್ಟಿ, ಭದ್ರತಾ ನೆಲೆಯಿಂದ ಮದುವೆ ಆಗಲಿಕ್ಕೆ ಇಷ್ಟಪಡ್ತಾರೆ. ಬೇಕು, ಮದುವೆ ಎನ್ನುವುದು ಬೇಕು. ಫಾರ್ ದೆಮ್ marriage is required. They like to get married. At the same time, they have a other tendency also. They hate to get married because that will snatch their freedom, or that will snatch their independence. At the same time, ಇದೇ ಸಮಯದಲ್ಲಿ ಒಂದು ಸಲ ಮದುವೆ ಬೇಕು ಅಂತ ಅನಿಸ್ತದೆ ಭದ್ರತಾ ನೆಲೆಯಿಂದ, ಅದೇ ರೀತಿಯಲ್ಲಿ ಇನ್ನೊಂದು ಸಲ ಮದುವೆ ಬೇಡ ಅಂತ ಅನಿಸ್ತದೆ, ಅದು ನಮ್ಮ ಸ್ವಾತಂತ್ರ್ಯತೆಯನ್ನು ಕಸಿದುಕೊಳ್ಳುತ್ತದೆ ಎಂತೆನ್ನುವ ಕಾರಣಕ್ಕೆ. ಸೊ ಇದನ್ನೇ ಹೇಳುದು ಅಪ್ರೋಚ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಅಪ್ರೋಚ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್ಸ್ ಇನ್ ದ ಸೆನ್ಸ್ ಬೇಕು ಬೇಡಗಳ ನಡುವಿನ ಘರ್ಷಣೆ ಅಂತ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಾವು ಲೆಟ್ಸ್ ಗೋ ಫಾರ್ ಅಪ್ರೋಚ್ ಕಾನ್ಫ್ಲಿಕ್ಟ್ಸ್, ಅಂದರೆ ಬೇಕುಗಳ ನಡುವಿನ ಘರ್ಷಣೆ. ಸೊ ಹಿಯರ್ ಬೇಕುಗಳ ನಡುವಿನ ಘರ್ಷಣೆಯಲ್ಲಿ ದಿಸ್ ಟೈಪ್ ಆಫ್ ಕಾನ್ಫ್ಲಿಕ್ಟ್ಸ್ ಅಕರ್ಸ್ when the individual has to opt any either of two which are same equally desirable one. So here the individual has to make choice which are equally desirable objects. So the person has to select one. So see, this type of conflict occurs when the individual has two desirable or two likely things, but mutually exclusive goals, but the individual has to select either or one. Only one goal he or she has to select. ಎರಡು ಸಮಾನ ಆಕರ್ಷಿತವಾದಂಥ, ಏಕಕಾಲದಲ್ಲಿ ಎರಡು ಸಮಾನವಾದ ಆಕರ್ಷಿತವಾದಂತಹ ವಸ್ತುಗಳು ಅಥವಾ ಗುರಿಗಳು ಉಂಟಾದಲ್ಲಿ ವ್ಯಕ್ತಿಗೆ ಯಾವುದನ್ನು ಆಯ್ಕೆ ಮಾಡಬೇಕೆನ್ನುವಲ್ಲಿ ಉಂಟಾಗುವ ಗೊಂದಲವೇ ಬೇಕುಗಳ ನಡುವಿನ ಘರ್ಷಣೆ. ಏಕಕಾಲದಲ್ಲಿ ವ್ಯಕ್ತಿಗೆ ಎರಡು ಆಯ್ಕೆಗಳು ಬಂದಲ್ಲಿ, ಎರಡು ಬೇಕಾದ ಆಯ್ಕೆಗಳ ಸಮಾನ ಆಕರ್ಷಣೀಯ ಆಯ್ಕೆಗಳು ಬಂದಾಗ ಆಯ್ಕೆ ಮಾಡುವಲ್ಲಿ ವ್ಯಕ್ತಿಗಾಗುವ ಗೊಂದಲವನ್ನೇ ಬೇಕುಗಳ ನಡುವಿನ ಘರ್ಷಣೆ ಅಂತ ಹೇಳ್ತಾರೆ. ಸಿ ಫಾರ್ ಎಕ್ಸಾಂಪಲ್, ಫಾರ್ ಅ ಚೈಲ್ಡ್ when they are going for outing with the parents, the parents give them two options. Either you have to eat ice cream or you have to select chocolate. So at the same time the child like to select ice cream as well. Parents, the child likes both things, chocolate and ice cream. Child keep on changing their options, keep on their mindings. Whether I will select the chocolate, or once they are going to select the chocolate, at the same time the other things will grabs their attention. So either will select ice cream. ಯಾವ್ದು ತಗೊಳ್ಳಿ, ಐಸ್ ಕ್ರೀಮ್ ತಗೊಳ್ಳ, ಚಾಕ್ಲೇಟ್ ತಗೊಳ್ಳ, ಐಸ್ ಕ್ರೀಮ್ ತಗೊಳ್ಳ. ಸೊ ಇದೇ ಆಗ್ತದೆ. ಸೊ I like both the one, but the parents has to given me only one thing to select, given me permission to one thing to select. ಯಾವುದನ್ನು ತಗೊಳ್ಳಿ ಅಂತ. ಈಗ ಎರಡು ಸಮಾನವಾಗಿ ಬೇಕುಗಳ ಆಕರ್ಷಣೀಯವಾಗಿದ್ದು ಎರಡರಲ್ಲಿ ಒಂದನ್ನು ಮಾತ್ರ, ಯು ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ ಒನ್ ಆಪ್ಷನ್. At that time if the frustration is, then that is leads to conflict. This is called as a approach conflicts. ಅಂದರೆ ಒಂದು ಮಗುವಿಗೆ ಐಸ್ ಕ್ರೀಮ್ ಅಥವಾ ಎಲ್ಲೋ ಔಟಿಂಗಿಗೆ ಹೋದಾಗ, ಹೊರಗಡೆ ಹೋದಾಗ, ತಂದೆ ಅಥವಾ ತಾಯಿ ಹೆತ್ತವರು ಅವರಿಗೆ ಐಸ್ ಕ್ರೀಮ್ ಅಥವಾ ಚಾಕ್ಲೇಟ್ ಬೇಕು ಅಂತ ಹೇಳಿದಾಗ, ಚಾಕ್ಲೇಟ್ ಇದೆರಡರಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡುವ ಅವಕಾಶ ಕೊಟ್ಟಾಗ, when they have given them a opportunity to select either or one, so the child's conditions becomes child getting confusions, either or getting to select either or one option. So this kind of
This kind of frustration is called as, or this kinds of conflicts is called as approach conflicts. ಅಂದ್ರೆ ಯಾವುದನ್ನು ಆಯ್ಕೆ ಮಾಡಬೇಕು, ಎರಡೂ ಸಮಾನವತ್ತು. ನಾನು ಐಸ್ ಕ್ರೀಮ್ ತಗೊಂಡ್ರೆ ಚಾಕ್ಲೇಟ್ ಬೇಕು ಅಂತ ಅನಿಸ್ತದೆ, ಚಾಕ್ಲೇಟ್ ತಗೊಳ್ಳ. ಚಾಕ್ಲೇಟ್ ಬೇಕು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಬೇಕು ಅಂತ ಅನಿಸ್ತದೆ ಚಾಕ್ಲೇಟ್ ತಗೊಂಡ ಮೇಲೆ. ಸೊ ಈ ರೀತಿಯಾದಂತಹ ಬಲವಾದ ಆಕರ್ಷಣೀಯವಾದಂಥ ವಸ್ತುಗಳಿದ್ದಲ್ಲಿ ಅದನ್ನೇ ಹೇಳೋದು ಬೇಕುಗಳ ನಡುವಿನ ಘರ್ಷಣೆ ಅಂತ. ನೆಕ್ಸ್ಟ್ ಒನ್, ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್. ಅಂದರೆ ಎರಡು ಬೇಡಗಳ ನಡುವಿನ ಘರ್ಷಣೆ. ಎರಡು ಬೇಡಗಳ ನಡುವಿನ ಘರ್ಷಣೆ ಇನ್ ದ ಸೆನ್ಸ್, ಸಿ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್ಸ್ ಆರ್ ಡಬಲ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್ ಅಂತಾನು ಹೇಳ್ಬೋದು ಇದನ್ನು. ದಿಸ್ ಟೈಪ್ ಆಫ್ ಕಾನ್ಫ್ಲಿಕ್ಟ್ಸ್ ಅಕರ್ಸ್ ವೆನ್ ದೇರ್ ಆರ್ two undesirable or two unlikely situations or undesirable situations, but cannot avoid one without encountering the other. You have to select either or one, but at the same time that two objects are undesirable one and you don't want unwanted things, but you have to select either or one. You must select either or one that are two equally undesirable objects. So this type of conflict occurs, once again I am repeating, this type of conflicts occurs when there are two equally undesirable situations or two equally unlikely things occurs, but cannot able to avoid one without encountering the other. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಲೇಬೇಕಾದ, ಎರಡು ಸಮಾನವಾದ ಬೇಡಗಳ ಆಯ್ಕೆ ನಿಮಗೆ ಮಾಡಲೇಬೇಕು ಅಂತಾದಾಗ, ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಲೇಬೇಕಾದಂಥ ಪ್ರಕ್ರಿಯೆ ಉಂಟಾದಾಗ ಅಲ್ಲಿ ಆಗುವಂಥ ಗೊಂದಲವೇ ಬೇಡಗಳ ನಡುವಿನ ಘರ್ಷಣೆ ಅಂತ ಹೇಳ್ಬೋದು. ಕಾನ್ಫ್ಲಿಕ್ಟ್ಸ್ ವೇರ್ ಬೈ ಒನ್ ಮಸ್ಟ್ ಚೂಸ್. ಇಲ್ಲಿ ವ್ಯಕ್ತಿಯೊಬ್ಬ ಆಯ್ಕೆ ಮಾಡಲೇಬೇಕು ಎರಡರಲ್ಲಿ ಒಂದನ್ನು, ಅದು ಕೂಡ ಎರಡು ಬೇಡದ ಆಯ್ಕೆಯಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಲೇಬೇಕು ಅಂತ ಹೇಳುವಂಥ ಘರ್ಷಣೆ ಉಂಟಾದಾಗ ಅದನ್ನೇ ಹೇಳುವಂಥದ್ದು ಬೇಡಗಳ ನಡುವಿನ ಘರ್ಷಣೆ ಅಂತ. ಬೇಡಗಳ ನಡುವಿನ ಘರ್ಷಣೆ. ಕಾನ್ಫ್ಲಿಕ್ಟ್ಸ್ ವೇರ್ ಬೈ ಒನ್ ಮಸ್ಟ್ ಹ್ಯಾಸ್ ಟು ಚೂಸ್. ಒನ್ ಮಸ್ಟ್, ದೇ ಮಸ್ಟ್ ಅಂದರೆ ಮಾಡಲೇಬೇಕು, ಯಾವುದಾದ್ರೂ ಒಂದು ಆಯ್ಕೆಯನ್ನು ಮಾಡಲೇಬೇಕು. ಎರಡೂ ಆ ಬೇಡಗಳಿರ್ಬೇಕಾದ್ರೆ ಸಮಾನ ಅನಾಕರ್ಷಣೀಯವಾದಂಥ, ಎರಡು ಆಕರ್ಷಣೀಯವಲ್ಲದಂತಹ ಗುರಿಯಲ್ಲಿ ಒಂದು ಆಯ್ಕೆ ಮಾಡಲೇಬೇಕಂತ ಪ್ರಕ್ರಿಯೆ ಉಂಟಾದಾಗ ಇಲ್ಲಿ ಆಗುವಂಥ ಗೊಂದಲವೇ ಬೇಡಗಳ ನಡುವಿನ ಗೊಂದಲ. ಕಾನ್ಫ್ಲಿಕ್ಟ್ಸ್ ವೇರ್ ಬೈ ಒನ್ ಮಸ್ಟ್ choose or select between the two more or less equally undesirable things or unattractive goals. ಎರಡು ಸಮಾನ ಆಕರ್ಷಣೀಯವಲ್ಲದ ಗುರಿಗಳಲ್ಲಿ ಒಂದನ್ನು ಆಯ್ಕೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಉಂಟಾದಾಗ ಆಗುವ ಗೊಂದಲವೇ ಬೇಡಗಳ ನಡುವಿನ ಗೊಂದಲ. ಫಾರ್ ಎಕ್ಸಾಂಪಲ್, ವೆದರ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಗೋ ಫಾರ್ ಇಂಜಿನಿಯರಿಂಗ್, ಅಟ್ ದ ಸೇಮ್ ಟೈಮ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಗೋ ಫಾರ್ ಅ ಮೆಡಿಕಲ್ ಆಲ್ಸೋ. ಸೊ ಯುವರ್ ಪೇರೆಂಟ್ಸ್ ಈಸ್ ಫೋರ್ಸಿಂಗ್ ಯು ಟು ಗೋ ಫಾರ್ ಅ ಇಂಜಿನಿಯರಿಂಗ್ ಫೀಲ್ಡ್. even though you are not in engineering or medical, if you dislikes both the goals, even though you are dislikes both the goals because of your parental pressures, you have to select either or one in between these two undesirable goals. ಇಂಜಿನಿಯರಿಂಗ್ ಅಥವಾ ಮೆಡಿಕಲ್, ವೈದ್ಯಕೀಯ ಕೋರ್ಸ್ಗಳಲ್ಲಿ ಯಾವುದನ್ನಾದ್ರೂ ಒಂದನ್ನು ಆಯ್ಕೆ ಮಾಡಲೇಬೇಕಾದಂಥ ಪ್ರಕ್ರಿಯೆ ಬಂದಾಗ ಎರಡೂ ನಿಮಗೆ ಇಷ್ಟವಿಲ್ಲದಂತಹ ಕೋರ್ಸುಗಳೇ ಆಗಿರುದ್ದರೂ ಕೂಡ ನಿಮ್ಮ ಹೆತ್ತವರಿಗೆ ಬಿಕಾಸ್ ಆಫ್ ಯುವರ್ ಪೇರೆಂಟಲ್ ಪ್ರೆಷರ್ಸ್ ಯು ಹ್ಯಾವ್ ಟು ಸೆಲೆಕ್ಟ್ ಐದರ್ ಆರ್ ಒನ್ ಆಪ್ಷನ್, ಐದರ್ ಆರ್ ಒನ್ ಬಿಟ್ವೀನ್ ದೀಸ್ ಟು ಅನ್ಅಟ್ರಾಕ್ಟಿವ್ ಗೋಲ್ಸ್. ಇವು ಯಾವುದೇ ಎರಡರಲ್ಲಿ ಒಂದನ್ನು, ಇದನ್ನೇ ಹೇಳುವುದು ಅತ್ತದರಿ ಇತ್ತ ಪುಲಿ ಎಂಬಂತಹ ಗಾದೆಯಲ್ಲಿ ಹೇಳ್ತಾರೆ. ಅಂದರೆ ಆಚೆಯೂ ಅಲ್ಲ ಈಚೆಯೂ ಅಲ್ಲ, ನಡುವಲ್ಲಿ ಸಿಕ್ಕಾಕೊಂಡಿದ್ದೇವೆ, ಆಚೆ ಹೋದ್ರೆ ಪ್ರಪಾತ ಈಚೆ ಹೋದ್ರೆ ಹುಲಿಯ ಬಾಯಿಗೆ ಅಂತ. ಈ ರೀತಿಯಲ್ಲಿ ಅತ್ತದರಿ ಇತ್ತ ಪುಲಿ ಅಂತ ಹೇಳುವಂಥ ಗಾದೆಯನ್ನು ಇದಕ್ಕೆ ಸೇರಿಸಿದ್ದಾರೆ. So hope you have understood all three types of the conflicts. This is about the conflicts. This is also comes under stress. This conflicts leads to this conflicts makes you more
pressurize you more, or which conflicts leads to a major types of impacts on you, or negatively impacts on you, leads to a negative kinds of the stress, that is called as a distress. ಸೊ ಐ ವಿಲ್ ಸ್ಟಾಪ್ ಬೈ ಹಿಯರ್ ಇಟ್ ಸೆಲ್ಫ್. ಇದು ಎಲ್ಲಾದರೂ ಈ ಮೂರು ರೀತಿಯಾದಂಥ ಘರ್ಷಣೆ ನಕಾರಾತ್ಮಕ ರೀತಿಯಲ್ಲಿ ನಿಮ್ಮ ಮೇಲೆ ಪ್ರಭಾವ ಬಿದ್ದರೆ ಬೇಗುದಿ ಅಥವಾ ಸಂಕಟ ಉಂಟಾಗುವಂಥ ಸಾಧ್ಯತೆಯೂ ಇದೆ. ಇಲ್ಲಿಗೆ ಈ ಮೂರು ರೀತಿಯಾದಂಥ ಕಾನ್ಫ್ಲಿಕ್ಟ್ ಮುಗೀತು. I will stop my presentation by here itself. Hope you have understood.